ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಆ ತಾಯಿಯ ಆಶೀರ್ವಾದ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ತಯಾರಿ ನಡೀತಾ ಇದೆ ಸ್ನೇಹಿತರೆ. ಇವತ್ತಿನ ದಿನ ನಿಮ್ಮ ಜೊತೆ ಅದನ್ನೇ ನಾನು ಹಂಚ್ಕೊಳ್ತೀನಿ. ಇದು ಬಂದ್ಬಿಟ್ಟು ಒಂದೆರಡು ಇದು ಬರ್ಬೋದು, ಯಾಕಂದರೆ ಒಂದೇ ಇದರಲ್ಲಿ ಹಾಕೋದಕ್ಕೆ ಹೋದರೆ ಫುಲ್ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಹಾಗಾಗಿ ಇದು ಫಸ್ಟು. ನೆಕ್ಸ್ಟು ನಾನು ಸಂಜೆ ಪೂಜೆ ಮಾಡಿದ್ದೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ. ಒಂದೇ ವಿಡಿಯೋ ಅಂತ ಅಂದ್ಬಿಟ್ರೆ ಫುಲ್ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ 2 ವಿಡಿಯೋದಲ್ಲಿ ಹಾಕೋಣ ಅಂತೇಳಿ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ. ಇನ್ನೂ ಹೆಚ್ಚಿಗೆ ನೋಡಿಬಿಟ್ಟು ಇವತ್ತಿನ ವಿಡಿಯೋಗಳು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೆಳಗ್ಗೆ ಏನಂದರೆ 4:15 4 ಗಂಟೆ 5 ಗಂಟೆ ಈ ರೀತಿಯಾಗಿ 5:30 ಪೂಜೆ ಮಾಡ್ತೀವಿ ನೋಡಿ. ಅವಾಗ ತುಂಬಾ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇರುತ್ತೆ. ಇವತ್ತೂ ಅಷ್ಟೇ, ನನಗೆ ತುಂಬ ದಿನಗಳ ನಂತರದಲ್ಲಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ರೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇನ್ನು ಸ್ವಲ್ಪ ಬೆಳಕು ಆಗ್ತಾ ಇರುತ್ತೆ ಅಷ್ಟೇ. ಪೂರ್ತಿಯಾಗಿ ಏನು ಬೆಳಕಾಗಿರೋದಲ್ಲ, ಸ್ವಲ್ಪ ಕತ್ಲಿರುತ್ತೆ. ಆವಾಗ ತುಂಬಾ ಮನಸ್ಸಿಗಂತೂ ಅಷ್ಟು ಖುಷಿ ಅಂದರೆ ಖುಷಿ ಕೊಡ್ತಾ ಇರುತ್ತೆ. ಈ ಟೈಮಲ್ಲಿ ಅದಕ್ಕೇ ಹೇಳೋದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಅಷ್ಟು ಒಳ್ಳೆಯದು ಅಂತೇಳಿ. ಯಾಕೆ ಒಳ್ಳೆಯದು ಅಂದರೆ ಈ ಥರ ವಾತಾವರಣ ಎಲ್ಲ ಇರುತ್ತಲ್ವ, ಅದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರ್ತದೆ ಖಂಡಿತವಾಗ್ಲೂ. ನನಗೆ ಯಾವುದೇ ವಿಡಿಯೋದಲ್ಲಾಗಲಿ ಈ ರೀತಿಯಾಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಳ್ತೀನಿ. ನಮ್ಗೆ ಆ ಥರದ ಸೌಲಭ್ಯಗಳೆಲ್ಲ ಇಲ್ಲದೇ ಇರೋ ಕಾರಣದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನೋಡೋಣ ಸ್ನೇಹಿತರೆ, ಆ ಭಗವಂತನ ಆಶೀರ್ವಾದ ಇದ್ದು ಯಾವುದೆಲ್ಲ ರೀತಿಯಾಗಿ ವಿಡಿಯೋಗಳು ಮಾಡ್ತೀನಿ ಅಂತೇಳಿ ನೋಡೋಣ. ತಾಯಿ ವರಮಹಾಲಕ್ಷ್ಮಿ ಆಶೀರ್ವಾದನೂ ಖಂಡಿತವಾಗ್ಲೂ ಬೇಕು. ಇಲ್ಲಿಗೆ ನಾನು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿ ಇದು 9ನೇ ವರ್ಷನ 10ನೇ ವರ್ಷ ಅನ್ನಿಸ್ತಾ ಇದೆ ಸ್ನೇಹಿತರೆ. 9 ವರ್ಷ ಇರ್ಬೋದು. ಹೋದ ವರ್ಷ 1 ವರ್ಷ ಮಾಡಿಲ್ಲ, ಯಾಕಂದರೆ ನಮ್ಮ ಅತ್ತೆಯವರು ಇದಾಗಿದ್ರು ಅಂತೇಳಿ ಮಾಡಲಿಲ್ಲ. ಈ ವರ್ಷವೂ ತುಂಬಾ ಚೆನ್ನಾಗಿ ಮಾಡಬೇಕು ಅಂತೇಳಿ ತುಂಬಾ ಎಲ್ಲ ರೆಸಿಪಿಗಳ್ನೂ ಎಲ್ಲ ಎಷ್ಟೊಂದು ನಿಮ್ಮ ಜೊತೆ ಎಲ್ಲ ಅಂದರೆ ತಿಂಡಿಗಳದೆಲ್ಲ ಸ್ವಲ್ಪ ಒಂದು ಶೇರ್ ಮಾಡ್ಕೊಂಡಿದ್ದೆ. ಎಲ್ಲದನ್ನು ಇದು ಮಾಡಿದ್ದೆ ಸ್ನೇಹಿತರೆ. ಸ್ವಲ್ಪ ಬೇಜಾರು ಅನ್ನಿಸ್ತು ಈ ಸಲನೂ, ಯಾಕಂದರೆ ನಮ್ಮ ಮಾವವ್ರಿಗೆ ಹುಷಾರಿಲ್ಲ ಅಂತ ಅಂದರು. ಹಾಗಾಗಿ ತುಂಬಾ ಬೇಜಾರು ಅನ್ನಿಸ್ಬಿಡ್ತು. ಇದರಲ್ಲೇ ಸ್ವಲ್ಪ ಪೂಜೆದೆಲ್ಲ ತಡನೂ ಆಯಿತು. ಹಾಗೆಯೇ ಸ್ವಲ್ಪ ಅದು ಇದ್ದೇ ಇರುತ್ತಲ್ವ ಸ್ನೇಹಿತರೆ, ಅದಕ್ಕೋಸ್ಕರ ಪರವಾಗಿಲ್ಲ ಅಂಥೇಳಿ ನನಗೆ ಯಾವ ರೀತಿ ಅನುಕೂಲ ಆಯಿತೋ ಆ ರೀತಿಯಾಗಿ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಬಂದ್ಬಿಟ್ಟು ಹೊಸ್ತಿಲ ಪೂಜೆ, ನಮ್ಮನೆಯ ತುಳಸಿ ಮಾತೆ ಈ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಆ ದೀಪ ಇಟ್ಟ ಬೆಳಕು ಏನಂದರೆ ಅಷ್ಟು 4:15 ಟೈಮ್ ಅಂದರೆ ಇನ್ನೂ ಕತ್ಲೇ ಇರುತ್ತೆ. 5 ಗಂಟೆಗೆಲ್ಲ ಇವಾಗ ಆಲ್ರೆಡಿ 5 ಗಂಟೆಗೆ ತುಂಬಾ ಬೆಳಕಾಗ್ಬಿಡುತ್ತೆ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಮ್ಮನೆ ಇವತ್ತು ಹೊಸ್ತಿಲಂತೂ ನೋಡೋದಕ್ಕೇ ಖುಷಿ ಅನ್ನಿಸ್ತಾಯಿತ್ತು. ಇದನ್ನು ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂದರೆ ನನ್ನದೇ ದೃಷ್ಟಿ ಆಗ್ಬಿಡುತ್ತೇನಪ್ಪ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ನಂತರದಲ್ಲಿ ಇಲ್ಲಿ ತಾಯಿ ವರಮಹಾಲಕ್ಷ್ಮಿನ ಕೂಡಿಸೋದಕ್ಕೆ ಎಲ್ಲ ಅಲ್ಪ ಸ್ವಲ್ಪ ನಮ್ಮ ಮನೆಯವರು ಇದನ್ನು ಸಿದ್ಧತೆ ಮಾಡಿಕೊಟ್ಟಿದ್ರು. ಇಷ್ಟನ ಹಿಂದೆ ಏನು ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಹಾಕಬೇಕಂದ್ರೆ ಮುಂಚೆ ಎಲ್ಲ ಏನು ಮಾಡ್ತಿದ್ವಿ, ನಮ್ಮದು ಟಿ ವಿದು ಇದೆಯಲ್ಲ ಸ್ಟ್ಯಾಂಡ್ ಇದೆಯಲ್ವ, ಅದನ್ನು ತಿರುಗಿಸ್ಬಿಟ್ಟು ಅದಕ್ಕೆ ಹಿಂದ್ಗಡೆಗೆ ಇದನ್ನೆಲ್ಲ ಹಾಕಿ ಮಾಡ್ತಾಯಿದ್ವಿ. ಈ ಸಲ ಏನಾಗಿದೆ ಅಂದರೆ ಟಿ ವಿ ಎಲ್ಲ ದೊಡ್ಡ ಟಿ ವಿ ಬಂದಿರೋದ್ರಿಂದ ಸ್ವಲ್ಪ ಆ ಕಡೆಗೆ ಇಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮತ್ತು ಈ ಕಡೆ ಎಲ್ಲ ಎಳೆದು ಎಲ್ಲಿಡ್ಲಪ್ಪ, ಬಾಗಿಲು ಏನು ಮೇನ್ ಡೋರ್ ಇದೆಯಲ್ಲ ಅದ್ರ ಎದುರುಗಡೆನೇ ಬಂದುಬಿಡುತ್ತೆ, ಇಡೋದಕ್ಕೆಲ್ಲ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಇರಲಿ ಪರವಾಗಿಲ್ಲ, ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಮಾಡೋಣ ಅಂಥೇಳಿ ಮಾಡಿದ್ದೀವಿ ಸ್ನೇಹಿತರೆ. ಹಾಗೆಯೇ ನಂತರದಲ್ಲಿ ಇಲ್ಲಿ ಬಂದು ಇಲ್ಲೂ ಅಷ್ಟೇ ಒಲೆಗೆ ಸ್ಟೌವಿಗೆಲ್ಲದು ಪೂಜೆ ಮಾಡಿ ಎಲ್ಲ ದೀಪ ಇಟ್ಟು ಅಲ್ಲಿಗೆ ಒಂದು ದಕ್ಷಿಣೆ ತಾಂಬೂಲ ಒಂದು ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ತಾಂಬೂಲ ದಕ್ಷಿಣೆ ಇಟ್ಟು ಪೂಜೆ ಮಾಡಿಕೊಂಡು ಒಳ್ಳೆಯದಾಗಲಿ, ಇವತ್ತಿನ ಅಡುಗೆ ಎಲ್ಲ ಚೆನ್ನಾಗಿದ್ದಾಗಲಿ ಅಂತೇಳಿ ತಾಯಿ ಅನ್ನಪೂರ್ಣೇಶ್ವರಿಗೆ ಒಂದು ನಮಸ್ಕಾರ ಮಾಡಿ ಕೇಳಿಕೊಂಡು ನಂತರದಲ್ಲಿ ಒಲೆ ಹತ್ತಿಸಿ ಅಡುಗೆ ಮಾಡೋದಕ್ಕೆಲ್ಲ ಪ್ರಾರಂಭ ಮಾಡಬೇಕು. ಮೊದಲಿಗೆ ನಮ್ಮ ಯಜಮಾನ್ರು ಏನು ಮಾಡಿದ್ರು, 1 ಕಪ್ ಕಾಫಿ ಮಾಡಿಕೊಡ್ಸೈತೆ ಅಂತ ಕೇಳಿದ್ರು. ಅವರು ನಾನು ಯಾವಾಗ ಇದ್ದಿದ್ದಲ್ಲ ಆವಾಗಲೇ ಎದ್ದಿದ್ರು. ಅದಕ್ಕೋಸ್ಕರ ಅವ್ರಿಗೆ 1 ಕಪ್ ಕಾಫಿ ಮಾಡಿಕೊಟ್ಟು ನಾನಂತೂ ಪೂಜೆ ಆಗೋವರೆಗೂ ಏನು ಕಾಫಿ ಇಲ್ಲ
ಏನೂ ಇಲ್ಲ ಸ್ನೇಹಿತರೆ. ಹಾಗೇ ಅದು ನೋಡಿ ನಾವು ಪೂಜೆ ಮಾಡ್ತಾಯಿದ್ರೆ ನಮ್ಮ ಗಮನ ಎಲ್ಲ ಆ ಕಡೆಗೆ ಹೋಗಿರುತ್ತಲ್ವ, ನಮಗೇನು ಇದು ತಿನ್ನಬೇಕಿದು ಅನ್ನಿಸ್ತಾನೆ ಇರೋದಿಲ್ಲ. ನನಗೂ ಸೇಮ್ ಹಾಗೇ. ಹಾಗಾಗಿ ಬೇಗ ಪೂಜೆ ಆಗಬೇಕು ಅನ್ನೋದು ಒಂದಿದು. ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಯವರು ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕು, ಅದನ್ನು ಅವ್ರದ್ದು ಬಿಡೋದಕ್ಕೆ ಆಗೋದಿಲ್ಲ, ಹೋಗಲೇಬೇಕು ನನಗೆ ಬೇಗ ಬೇಗ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅದು ಒಂದು ಅರ್ಜೆಂಟ್ ಮಾಡೋದ್ರಿಂದ ಸ್ವಲ್ಪ ಗಡಿಬಿಡಿ ಆಯಿತು ಸ್ನೇಹಿತರೆ. ಅದು ಯಾಕೆ ಇನ್ನು ಹೇಳ್ಕೊಳ್ತೀನಿ ಯಾವ ರೀತಿ ಆಯಿತು ಏನನ್ನೋದು ನೀವೇ ನೋಡ್ತೀರ ಮುಂದೆ. ಅದಕ್ಕೋಸ್ಕರ ನಂತರದಲ್ಲಿ ಇಲ್ಲಿ ಪೂಜೆ ಎಲ್ಲ ಮಾಡಿದ್ನಲ್ವ, ಊದಿನ ಕಡ್ಡಿ ಎಲ್ಲ ಹೆಚ್ಚಿಗೆ ಹೊತ್ತು ಇಲ್ಲಿ ಇಡೋದು ಬೇಡ, ಹೊರಗಡೆ ಇಟ್ಬಿಡಿ ತುಳಸಿ ಗಿಡದ ಹತ್ರ ಅಂತೇಳಿ ಕೊಡ್ತಾಯಿದ್ದೀನಿ. ಹಾಗೆಯೇ ಅದಾಗಿದ್ದ ತಕ್ಷಣವೇ ಅವ್ರಿಗೆ ಕಾಫಿ ಕೊಟ್ಟು ನಂತರದಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಬೇಳೆ ಇದರಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ ಅಂಥೇಳಿ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಅನ್ನಕ್ಕೂ ಇಟ್ಟಿದ್ದೀನಿ, 2 ಕುಕ್ಕರಲ್ಲಿ ಇಟ್ಟಿದೆ. ಏನಕ್ಕಪ್ಪ ಅಷ್ಟು ಬೇಗನೆ ಅಡುಗೆ ಮಾಡೋದು ಅಂತಂದರೆ ಮಗ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ದ. ಅದಕ್ಕೋಸ್ಕರ ಅವನಿಗೆ ಹಾಗೇ ಉಪವಾಸ ಅಂತೂ ಕಳಿಸೋದಕ್ಕಾಗೋದಿಲ್ಲ. ಮಧ್ಯಾಹ್ನಕ್ಕೂ ಮತ್ತು ಬಾಕ್ಸ್ ಎಲ್ಲ ಇರುತ್ತೆ, ಏನಾದರೂ ಸ್ವಲ್ಪ ತಿಂಡಿ ಥರನೇ ಏನಾದರೂ ಮಾಡಿಕೊಡೋಣ ಅಂಥೇಳಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಏನು ಮಾಡಿದೆ, ಇಬ್ಬರು ಸರಿ ಇಲ್ಲಮ್ಮ ನಾನು ಹೋಗಲ್ಲ ಅಂತ ಅಂದ. ಸರಿ ಬಿಡಪ್ಪ ಅಂಥೇಳಿ ಇನ್ನೇನು ಮಾಡೋದು ಅಂತೇಳಿ ಹಾಗೆ ನಿಧಾನಕ್ಕೆ ಮಾಡ್ಕೊಂಬಿಡೋಣ. ಅರ್ಜೆಂಟಲ್ಲಿ ಗಡಿಬಿಡಿಯಲ್ಲಿ ಇದು ಮಾಡೋದಕ್ಕಿಂತ ಸ್ವಲ್ಪ ನಿಧಾನಕ್ಕೆ ಚೆನ್ನಾಗೇ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಇಲ್ಲಿ ಏನು ನಾವು ಲಕ್ಷ್ಮಿ ಕೂಡಿಸುವಂಥದ್ದು ಇದಿತ್ತಲ್ವ, ಅದಕ್ಕೆಲ್ಲ ಸ್ವಲ್ಪ ಗಂಜಲ ಹಾಗೆ ತುಂಬಿದ ಬಿಂದಿಗೆ ನೀರೆಲ್ಲ ಪ್ರೋಕ್ಷಣೆ ಮಾಡಿ ಒಂದು ಶುದ್ಧವಾಗಿರೋ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಇಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಳ್ತಾಯಿದ್ದೀನಿ. ನಮಗೆ ಯಾವುದು ಬರುತ್ತೋ ಅದನ್ನು ಹಾಕ್ಕೊಳ್ಬೋದು, ಇದೇ ಹಾಕ್ಕೊಳ್ಬೇಕು ಅಂತ ಇಲ್ಲ. ಅದರಲ್ಲೂ ಏನು ಮಹಾಲಕ್ಷ್ಮಿ ತಾಯಿಗೆ ಸಂಬಂಧಪಟ್ಟಂಥ ರಂಗೋಲಿಗಳು ಹಾಕ್ಕೊಂಡು ಪ್ರತಿಷ್ಠಾಪನೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರಲ್ವ. ಹಾಗಾಗಿ ಇದು ಎಷ್ಟೊಂದು ರಂಗೋಲಿಗಳಿದ್ದಾವೆ, ತುಂಬಾ ಇದೆ ಸ್ನೇಹಿತರೆ. ನಾನೇನು ಮಾಡಿದೆ, ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಂಡು ವಿಡಿಯೋ ಮಾಡ್ಕೋಬೇಕಾಗಿತ್ತು, ಚೆನ್ನಾಗಿ ಕಾಣಿಸೋದು. ಸ್ವಲ್ಪ ದೂರ ಇಟ್ಟಿದ್ದೀನಲ್ವ, ಆ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಕಾಣಿಸುತ್ತೆ ಅಂತೇಳಿ ನಾನು ಇದನ್ನು ಮಾಡಿದೆ, ಪರವಾಗಿಲ್ಲ ಸ್ನೇಹಿತರೆ. ಅಷ್ಟದಳ ಪದ್ಮ ರಂಗೋಲಿ ಬಂದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈಸಿ, ಕಲಿಯೋದಕ್ಕೂ ಈಸಿ. ಅದು ಯಾವುದೇ ಆಗಲಿ ಒಂದು ಸಲ ನೋಡ್ಕೊಳ್ಳೋವರೆಗೂ ಅಷ್ಟೇ. ನಿಮಗೆ ಒಂದು ಸಲ ತೋರಿಸಿದ್ದೀನಿ, ಬೇಕಂದ್ರೆ ಇನ್ನೊಂದು ಸಲ ಯಾವಾಗಾದರೂ ಫ್ರೀಯಾಗಿದ್ದಾಗ ಏನು ದೇವ್ರ ರಂಗೋಲಿಗಳು ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಹಾಗೆಯೇ ರಂಗೋಲಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬೇಕಂದರೆ ಅಕ್ಷತೆನೂ ಹಾಕ್ಕೊಳ್ಬೋದು. ಯಾಕಂದರೆ ಅಕ್ಷತೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಎಲ್ಲ ಇದು ಇಡ್ತೀವಲ್ಲ ಅನ್ನೋದಕ್ಕೋಸ್ಕರ ನಂತರದಲ್ಲಿನೂ ನಾವು ಹಾಕ್ಕೊಳ್ಬೋದು. ಈ ರೀತಿಯಾಗಿ ಇದನ್ನು ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಇನ್ನೊಂದೇನಪ್ಪ ಅಂದರೆ ಈ ರಂಗೋಲಿನೂ ನನಗೂ ಅಷ್ಟು ಇದು ಬರ್ತಾಯಿರಲಿಲ್ಲ. ನಮ್ಮ ಅತ್ತೆ ಯಾವಾಗಲೂ ಈ ರಂಗೋಲಿ ಹಾಕ್ತಾಯಿರ್ತಿದ್ರು. ಅದನ್ನು ನೋಡಿ ಕಲ್ತ್ಕೊಂಡಿದ್ದಂಥದ್ದು. ಏನಂದರೆ ಒಂದು ಕಾಪಿ ಒಳಗಡೆ ಹಾಕಿಟ್ಕೊಂಡು ನಂತರದಲ್ಲಿ ಇವಾಗೇನು ಈಸಿ ಆಗಿಬಿಟ್ಟಿದೆ ಆ ರಂಗೋಲಿ ಎಲ್ಲ ಹಾಕುವಂಥದ್ದು. ಯಾವುದು ವಸ್ತ್ರ ನಾವು ಹಾಕ್ತೀವಲ್ವ ಇದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಲುಂಗಿ ಬಟ್ಟೆ ಹೊಸದೇನೆ, ಇದು ದೇವ್ರಿಗಂತಲೇ ಎತ್ತಿಟ್ಟಿರುವಂಥದ್ದು ಇವೆಲ್ಲವೂ. ಅದನ್ನು ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಅಗ್ರದ ಎಲೆ ಅಂತೀವಲ್ವ, ಆ ಬಾಳೆ ಎಲೆಯನ್ನು ಇಟ್ಕೊಂಡು ಅದಕ್ಕೆ ನನ್ನ 2 ಏನು ಕೈ ಬೊಗಸೆ ತುಂಬನೂ 5 ಬೊಗಸೆ ಅಕ್ಕಿಯನ್ನು ಹಾಕ್ತಾಯಿರೋದು. ತುಂಬಾ ನಾವು ಎಷ್ಟು ಚೆನ್ನಾಗೆಲ್ಲ ಇದನ್ನು ಮಾಡ್ತೀವಲ್ವ, ಖಂಡಿತವಾಗ್ಲೂ ಅಷ್ಟು ಒಳ್ಳೆಯದಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸ್ನೇಹಿತರೆ. ನಾವು ಕೇಳ್ಕೊಳ್ತಾ ದೇವ್ರುಗಳು, ನಮ್ಮ ಮನೆ ದೇವರು, ಹಾಗೆಯೇ ನಮ್ಮ ಊರಿನ ದೇವ್ರುಗಳು, ಎಲ್ಲದೂ ಗ್ರಾಮ ದೇವತೆ ಎಲ್ಲದೂ ನೆನೆಸ್ಕೊಳ್ತಾ, ಹಾಗೆಯೇ ತಾಯಿ ವರಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಇರಲಿ ಯಾವಾಗಲೂ ಸದಾ ಅಂತ ಕೇಳ್ಕೊಳ್ತಾ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಾನು ಈ ರೀತಿಯಾಗಿ ಎಲ್ಲ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿ ಇದು ಮಾಡ್ತಿರ್ತೀನಿ. ಖಂಡಿತವಾಗ್ಲೂ ಅದು ಯಾವುದು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಒಂದೊಂದು ಸಲ ಅದು ಎಲ್ಲ ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಏನಾದರೂ ಒಂದು ಇದಾಗ್ಬಿಟ್ಟಿರುತ್ತೆ. ಹೋದ ವರ್ಷ ಅಂತಲೂ ಅತ್ತೆ ಇದಾಗಿದ್ದಾರೆ ಅಂತೇಳಿ ಮಾಡೋದಕ್ಕಾಗಲಿಲ್ಲ. ಈ ವರ್ಷನೂ ಮಾಡಬೇಕಂತೇಳಿ ತುಂಬ ಇದು ಮಾಡಿದ್ವಿ. ಹೀಗೆ ಈ ರೀತಿಯಾಗಿ ಯಾವಾಗ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಸ್ವಲ್ಪ. ನೋಡಿ, ಒಬ್ಬರು ಒಂದು ನೋವಲ್ಲಿದ್ದಾರೆ ಅಂದಾಗ ಇದರಲ್ಲಿ ನಾವು ಖುಷಿ ಪಡೋದು ಖಂಡಿತ ತಪ್ಪು ಅಂತಲೇ ನನಗನ್ನಿಸುವಂಥದ್ದು. ಅದರಲ್ಲೂ ಬೇರೆ ಯಾರೇ ಇದು ಅಂತಂದರೆ ಹೋಗಲಿ ಅಂತ ಅನ್ಬೋದು ಸ್ನೇಹಿತರೆ. ಆದರೆ ಮನೆಯವರೇ ಒಂದು ನೋವು ಸಂಕಟದಲ್ಲಿದ್ದಾರೆ ಅಂದಾಗ ಖಂಡಿತವಾಗ್ಲೂ ಅದು ಯಾವುದೇ ಇದಿತ್ತಂದ್ರೂ ಅದು ಏನು ಎಳಿತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತವಾಗ್ಲೂ ಮನಸ್ಸಿಗೆ ಬೇಜಾರು ಅನ್ನಿಸುತ್ತೆ. ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಯಾವ ರೀತಿ ಬರ್ತದಲ್ಲ ಆ ರೀತಿ
ಎಲ್ಲ ಮಾಡಿಕೊಂಡು ಹೋಗುವಂಥದ್ದು. ಹಾಗೆಯೇ ಅದೆಲ್ಲ ಆಗಿದ ನಂತರದಲ್ಲಿ ಇಲ್ಲಿ ಏನು ನಾನು ಯಾವ್ದು ಪ್ರತಿ ವರ್ಷ ಈ 2 ಇದನ್ನು ಇಟ್ಕೊಳ್ತೀನಿ. ಒಂದು ಪ್ರತಿದಿನ ನೀರು ಕುಡಿಯೋದಕ್ಕೆ ಇಟ್ಕೊಂಡಿರ್ತೀನಲ್ಲ ತಾಮ್ರದ ಅಂಡೆ, ಒಂದು ಕೊಡ ಇಡಿಸೋದು. ಹಾಗೆಯೇ ಅದರ ಮೇಲ್ಗಡೆ ಇನ್ನೊಂದು ಚಂಬನ ಇಟ್ಕೊಂಡು ಅದಕ್ಕೆಲ್ಲದಕ್ಕೂ ಏನೇನೆಲ್ಲ ಹಾಕ್ಕೊಳ್ಬೇಕು ನೋಡಿ ಅದು ಎಲ್ಲ ಹಾಕ್ಕೊಂಡಿದ್ದೀನಿ. ಅರಿಶಿಣ, ಕುಂಕುಮ, ಅಕ್ಷತೆ, ಒಂದು ಕೆಂಪು, ಹಾಗೆಯೇ ಬೆಳ್ಳಿ, ಚಿನ್ನ ಎಲ್ಲದನ್ನೂ ಹಾಕ್ಕೊಳ್ಬೇಕು. ನಾನು ಅದಕ್ಕೆ ಅಂತಲೇ ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ನನ್ನ ಮಕ್ಕಳು ಏನಂದರೆ ಉಂಗುರಗಳೆಲ್ಲ ಚಿಕ್ಕ ಚಿಕ್ಕದಿತ್ತಲ್ವ, ಹಾಗೆಯೇ ಅವ್ರದ್ದು ಅದು ಒಂದು ಉಂಗುರ, ನಂದು ಒಂದು ಮೂಗ್ಬಟ್ಟು ಹೊಸ ತೊಗೊಂಡಿರೋದು ಇನ್ನೂ ಹಾಕ್ಕೊಂಡಿರಲಿಲ್ಲ. ಎಕ್ಸ್ಟ್ರಾ ತೊಗೊಂಡಿದ್ದೆ ಅದು ಹಾಗೇ ಇದೆ. ಅದು ಒಂದು, ಹಾಗೆಯೇ ನಮ್ಮ ಯಜಮಾನ್ರದ್ದು ಒಂದು ಗೋಲ್ಡ್ ಉಂಗುರ, ನಂದೊಂದು ಬೆಳ್ಳಿ ಉಂಗುರ, ಹಾಗೆಯೇ ಒಂದು ಮುತ್ತಿಂದು, ಹಾಗೆಯೇ ಅವಳ ಕರಿಮಣಿ, ಇವೆಲ್ಲವೂ ಅದಕ್ಕಂತಲೇ ಸಪ್ರೇಟಾಗಿ ತೊಗೊಂಡು ಬಂದು ಇಟ್ಕೊಂಡಿರುವಂಥದ್ದು. ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಇವಾಗಲೇ ಆಗಲಿ, ಗುರುವಾರದ ಪೂಜೆ ಮಾಡಿದಾಗಲಿ, ಮತ್ತು ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ ಆವಾಗಲೂ ಅಷ್ಟೇ, ಪ್ರತಿದಿನವೂ ಇದನ್ನು ಮಾತ್ರ ಅವಾಗ ಬಳಸ್ತೀವಿ. ಪ್ರತಿದಿನ ಪೂಜೆ ಮಾಡ್ತೀವಲ್ವ ಖಂಡಿತವಾಗ್ಲೂ ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಅದರಲ್ಲೂ ಅಷ್ಟೇ ನಾವು ಏನು ತಾಮ್ರದ ಕಾಯನ್ನಾಯಿತು ಇಲ್ಲಾಂದರೆ ಬೆಳ್ಳಿ ಕಾಯನ್ನಾದರೂ ಹಾಕ್ಕೊಂಡಿರ್ತೀವಲ್ವ, ಆ ರೀತಿಯಾಗಿ ನಾವೆಲ್ಲ ಮಾಡ್ಕೊಂಬರೋದ್ರಿಂದ ನಾವು ಯಾವ ರೀತಿ ಮಾಡ್ತೀವಲ್ವ ಆ ರೀತಿ ಖಂಡಿತ ಫಲಗಳಂತೂ ಸಿಕ್ಕೇ ಸಿಗುತ್ತೆ. ನಾನು ಅದೇ ರೀತಿಯಾಗಿ ಮಾಡ್ಕೊಂಬಂದಿರೋದಂಥದ್ದು, ಇವಾಗಲೂ ಹಾಗೆ ಮಾಡೋದು. ಹಾಗೆಯೇ ಸೀರೆ ಎಲ್ಲ ನೆರಿಗೆ ಹಾಕ್ಕೊಂಡು ಇದು ಉಡಿಸ್ಕೊಳ್ತಾ ಇದ್ದೀವಿ. ಹಿಂದಿನ ದಿನ ಮಾಡ್ಕೊಳ್ಳೋಕೆ ಅಂದರೆ ಕರೆಂಟ್ ಹೋಯ್ತು, ಮಳೆ ಬರ್ತಿತ್ತನ್ನಲ್ವ, ಅದಕ್ಕೋಸ್ಕರ ಮಾಡೋದಕ್ಕಾಗಲಿಲ್ಲ. ಈಗೆಲ್ಲ ಸಿದ್ಧತೆ ಮಾಡ್ಕೊಂಡು ಮಾಡಬೇಕಂದ್ರೆ ತುಂಬಾ ತಡ ಆಗುತ್ತೆ. ಆಗಲೇ ಪರವಾಗಿಲ್ಲ, ಸಮಾಧಾನಕ್ಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದರಲ್ಲೂ ನನ್ನ ಮಗ ಬಂದುಬಿಟ್ಟು ಎಲ್ಲ ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರೂ ಈಗ ಹಾಕ್ಬೇಕು, ಈಗ ಇದನ್ನು ಮಾಡಬೇಕು ಅಂಥೇಳಿ ಹೇಳ್ಕೊಡ್ತಿರ್ತಾರೆ. ಇನ್ನೊಂದು ಏನಪ್ಪ ಅವ್ರದ್ದು ಅಂತಂದರೆ ನೋಡಿ, ನಾನು ಇಲ್ಲಿ ಇದನ್ನು ಹೂವು ಎಲ್ಲ ಸೀರೆ ಎಲ್ಲ ಹಾಕಿದ ನಂತರದಲ್ಲಿ ಹೂವು ಇಡ್ತಾ ಇದ್ದೀನಲ್ವ, ನಮ್ಮ ಯಜಮಾನ್ರು ಬಂದು ಇಲ್ಲೊಂದು ಇಡಬೇಕು, ಇಲ್ಲೂ ಒಂದು ಇಡಬೇಕು ಸಹಿತ, ಇನ್ನು ಇದು ಕಾಣುತ್ತೆ ಈ ಕಾಣುತ್ತೆ ಅಂತ ಈ ಕಡೆ ಹೋಗಿ ಒಂದು ಸಲ ನಿಂತ್ಕೊಳ್ಳೋ ಅಂಥದ್ದು, ಆ ಕಡೆ ಹೋಗಿ ಒಂದು ಸಲ ನಿಂತ್ಕೊಳ್ಳೋ ಅಂಥದ್ದು, ಹೀಗೇ ಹೇಳ್ತಾ ಇರ್ತಾರೆ. ಇನ್ನೊಂದು ಸ್ವಲ್ಪ ಏನಾದರೂ ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ಮುಖದ ಸರಿಯಾಗಿಲ್ಲ, ಆ ರೀತಿ ಹಾಕಿದೆಯಾ, ಈ ರೀತಿ ಹಾಕಿದೆಯಾ ಅಂತೇಳಿ ನನಗೂ ಅಷ್ಟೇ ಸ್ನೇಹಿತರೆ, ನಾವೇನು ಕರೆಕ್ಟ್ ಇದು ಮಾಡಿದ್ದೀವಿ ಅನ್ನೋದು ಅವ್ರು ಹೇಳ್ತಾರಲ್ವ, ಆವಾಗ ಅದು ತಿದ್ಕೊಳ್ಳೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ನಂತರದಲ್ಲಿ ಬಂದು ಇಲ್ಲಿ ನನ್ನ ಮಗನೇ ಪೂಜೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ನಾನೆಲ್ಲ ಸೀರೆ ಎಲ್ಲ ಹಾಕ್ಕೊಂಡು ಬರೋಷ್ಟೊತ್ತಿಗೆ ತಡ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಇನ್ನೊಂದು ಅವರು ಗೃಹ ಪ್ರವೇಶಕ್ಕೆ ತಡ ಆಗಿಬಿಡುತ್ತೆ, ನಾನು ಹೊರಡ್ಬೇಕಂತ ಇದ್ದರು. ಸರಿ, ಮತ್ತು ಅವರಿಗೆ ಯಾಕೆ ತೊಂದರೆ ಮಾಡಬೇಕು ಅನ್ನೋದಕ್ಕೋಸ್ಕರ ಬೇಗನೆ ಮಗ ಏನು ಮಾಡ್ದೆ, ಅಮ್ಮ ನಾನೇ ಮಾಡಲೇನಮ್ಮ ಅಂದು. ಸರಿಯಪ್ಪ ಆಯ್ತು ಮಾಡಿ, ಯಾರು ನಮ್ಮ ಮಕ್ಕಳೇ ತಾನೇ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಒಳ್ಳೇದಾದರೆ ಸಾಕು ಅಂದ್ಕೊಂಡು ಮಗನೇ ಎಲ್ಲ ತೆಂಗಿನಕಾಯಿ ಎಲ್ಲ ಒಡೆದು ಎಲ್ಲ ನೈವೇದ್ಯಕ್ಕೆಲ್ಲ ಸ್ವಲ್ಪ ಇಟ್ಟಿದ್ವಿ. ನಂತರದಲ್ಲಿ ಪೂಜೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇಷ್ಟಕ್ಕೇ ನಾನು ವಿಡಿಯೋ ಎಲ್ಲ ಇದನ್ನು ಮಾಡಿದಂಥದ್ದು. ಹಾಗೆಯೇ ಸಂಜೆ ಕಡೆಗೆ ಬಂದುಬಿಟ್ಟು ನಾನೆಲ್ಲ ಯಾವ ರೀತಿಯಾಗೆಲ್ಲ ಕುಂಕುಮಾರ್ಚನೆ ಮಾಡಿಕೊಂಡೆ, ಹಾಗೆಯೇ ಯಾವ್ಯಾವ ಶ್ಲೋಕಗಳನ್ನು ಹೇಳ್ಕೊಂಡೆ, ಯಾವ ರೀತಿಯಾಗಿ ಇದನ್ನು ಮಾಡಿದೆ, ಯಾರೆಲ್ಲ ಬಂದಿದ್ದರು ಅನ್ನುವಂಥದ್ದು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿ ಬಂದಿದೆ. ಹಾಗೆಯೇ ನಾನು ಈ ವರ್ಷ ಸ್ವೀಟ್ಗಳು ಬಂದುಬಿಟ್ಟು ಒಂದೇ ಒಂದು ಬಾದುಷಾ ಒಂದು ರೆಸಿಪಿ ಅಷ್ಟೇ ಮಾಡಿರುವಂಥದ್ದು ಸ್ನೇಹಿತರೆ. ನಿಮಗೆ ತೋರಿಸ್ತೀನಿ, ಯಾಕೆ ಹೇಳಿದ್ನಲ್ವ ಹುಷಾರಿಲ್ಲ ಅಂತ ಹೇಳಿದ್ರು ಮಾಮೂಗೆ. ಹಾಗಾಗಿ ಅಲ್ಲಿಗೆ ನಮಗೆ ಸ್ವಲ್ಪ ನನಗೆ ಅದು ನಮ್ಮ ಏನು ಯಾವ ರೀತಿಯಾಗಿರುತ್ತೆ ನಮ್ಮ ಮೈಂಡ್ ಸೆಟ್ ಮನಸ್ಸು ಅನ್ನೋದು ನೋಡಿ, ಅಲ್ಲಿಗೆ ಈ ರೀತಿಯಾಗೆಲ್ಲ ಮಾಡಬೇಕು ಅಂತ ಎಲ್ಲ ಇರುತ್ತೆ. ಆದರೆ ಏನಾದರೂ ಒಂದು ಈ ರೀತಿ ಅಂದಾಗ ಅಲ್ಲಿಗೆ ಬರೋದಿಲ್ಲ. ಈಗ ನಮ್ಮ ಮನೆಯವ್ರಿಗೆ ಆಗ್ಬೋದು ಸ್ನೇಹಿತರೆ, ನಾವು ಈಗ ಮಾಡೋದಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ನೋಡು ಇವರು ಎಷ್ಟೆಲ್ಲ ಸಂಭ್ರಮ ಪಡ್ತಾರೆ ಅಂತ ಅವ್ರು ಅಂದ್ಕೊಳ್ಬೋದಲ್ವ. ಹಾಗೆಯೇ ಅವ್ರು ಇದ್ರ ಮೇಲೆ ಬೇಜಾರ ಮೇಲೆ ನಾವು ಖುಷಿ ಪಡೋದು ತಪ್ಪಲ್ವ. ಹಾಗಾಗಿ ನನಗೂ ಅಲ್ಲಿಗೆ ಇದು ಆಗ್ಬಿಡ್ತು, ಹಾಗೆ ಮಾಡಿಲ್ಲ. ಅಂದ್ರೆ ಸ್ವಲ್ಪ ಹೊರಗಿಂದನೇ ತೊಗೊಂಡು ಬಂದು ಎಲ್ಲ ಇಟ್ಟಿದ್ದೀವಿ. ಆದರೆ ಬಾದುಷಾ ಮಾತ್ರ ಒಂದು ಮಾಡಿದ್ದೆ, ರವೆ ಉಂಡೆ ಎಲ್ಲ ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದೆ ತೋರಿಸ್ತೀನಿ ಸ್ನೇಹಿತರೆ ಅದನ್ನು ನೆಕ್ಸ್ಟು. ಈ ರೀತಿಯಾಗಿ ಕಾಣಿಸ್ತಾಯಿತ್ತು ನಮ್ಮ ಮನೆಯ ಮುದ್ದು ಮಹಾಲಕ್ಷ್ಮಿ ಯಾವ ರೀತಿ ಕಾಣ್ತಾ ಇದ್ದಾರೆ ತಿಳಿಸಿ ಸ್ನೇಹಿತರೆ. ಹಾಗೆಯೇ ನೀವು ಎಲ್ಲ ಯಾವ ರೀತಿ ಮಾಡಿದ್ರಿ, ನೀವು ಎಲ್ಲ ನಿಮ್ಮ ಮನೆಯ ಮಹಾಲಕ್ಷ್ಮಿ ಯಾವ ರೀತಿಯಾಗಿದ್ದರು ಎಲ್ಲ ಖಂಡಿತವಾಗ್ಲೂ ಕಮೆಂಟ್ಸ್ ಮೂಲಕ ಶೇರ್ ಮಾಡ್ಕೊಳ್ಳಿ, ತಿಳಿಸಿ ನಿಮ್ಮ ಅಭಿಪ್ರಾಯ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ
ಮತ್ತೊಮ್ಮೆ ಮಗದೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಸವಿತಾ ರವಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಮರೆಯದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಅಭಿಪ್ರಾಯ ತಿಳಿಸಿ.